ಒಂದು ದಾರಿಯಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ, ಕಾಡಿನ ದಾರಿಯಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ. ಹೋಗುವಾಗ ಅವನಿಗೆ ಒಂದು ಗಂಟು ಸಿಕ್ಕಿತು. ರಸ್ತೆ ಬದಿಯಲ್ಲಿ ಒಂದು ಗಂಟು. ರಾತ್ರಿ ಆಗಿದೆ, ಕರೆಂಟ್ ಇಲ್ಲ, ಚಂದ್ರನ ಬೆಳಕಿನಲ್ಲಿ ಅವನು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಆ ಗಂಟು ನೋಡಿದ, ತುಂಬ ದೊಡ್ಡದಾಗಿದೆ. ಆ ಗಂಟು, ಇದರಲ್ಲಿ ಏನಾದರೂ ಬಹಳ ವಿಶೇಷವಾದ ವಸ್ತು ಇರ್ಬೋದು, ಅಥವಾ ದುಡ್ಡು ಯಾರಾದರೂ ಚೆಲ್ಲಿ ಹೋಗಿರ್ಬೋದು. ಈ ಡಿಮಾನಿಟೈಸೇಷನ್ ಆದಾಗ ಕೆಲವರು ಕಂತೆ ದುಡ್ಡುಗಳನ್ನು ಎಲ್ಲೋ ಚೆಲ್ತಾ ಇದ್ರಂತೆ. ಹಾಗೆ ಯಾರೋ ದುಡ್ಡು ಚೆಲ್ಲಿ ಹೋಗಿರ್ಬೋದು ಅಂತ ಅವನಿಗೆ ಯೋಚನೆ ಬಂತು. ಅದನ್ನು ಯಾರೂ ನೋಡದೇ ಇರುವಷ್ಟು ಬೇಗ ಆ ಗಂಟನ್ನು ತೆಗೆದು ತನ್ನ ಬೆನ್ನಿಗೆ ಹಾಕೊಂಡು ಬಿಟ್ಟ. ಯಾಕಂದರೆ ಅವನು ಎಳಿತಾ ಇರೋದನ್ನು ಇನ್ನೊಬ್ಬ ನೋಡಿದರೆ ಪಾಲು ಕೊಡಬೇಕಾಗ್ತದೆ. ಹಾಗಾಗಿ ಯಾರೂ ನೋಡದೇ ಇರುವಷ್ಟು ಬೇಗ ಆ ಗಂಟನ್ನು ತೆಗೆದು ತನ್ನ ಬೆನ್ನಿಗೆ ಹಾಕೊಂಡು ನಡೀತಾ ಇದ್ದಾನೆ. ಆ ಗಂಟು ಬಹಳ ಭಾರ, ಹೆಣಭಾರ ಅಂತ ಹೇಳ್ತೇವಲ್ಲ, ಆ ರೀತಿ ಬಹಳ ಭಾರ ಇದೆ. ಇವನಿಗೇನು ದೊಡ್ಡ ದೊಡ್ಡ ಯೋಚನೆಗಳೇ ಬರ್ತಾ ಇದೆ. ಇದರಲ್ಲಿ ತುಂಬ ದುಡ್ಡಿರಬಹುದು, ಅಥವಾ ದುಡ್ಡಿನ ಜೊತೆ ಇನ್ನೇನೋ ಬಹಳ ಬೆಲೆ ಬಾಳುವಂಥ ಏನೋ ಸಂಗತಿಗಳನ್ನು ಇಟ್ಟಿರಬಹುದು. ಹೀಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ತುಂಬ ಹೊತ್ತು ಅದನ್ನು ಹೊತ್ತುಕೊಂಡು ನಡೆದ ಮೇಲೆ ಇನ್ನೇನು ಬೆಳಗಾಯಿತು ಅನ್ನೋಷ್ಟರಲ್ಲಿ ಅವನು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಆ ಚೀಲವನ್ನು ಕೆಳಗಿಟ್ಟರೆ ಆ ಚೀಲದಿಂದ ಒಂದು ಕೈ ಹೊರಗೆ ಬಂತು. ತೆಗೆದು ನೋಡಿದರೆ ಯಾರೋ ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿ ಆ ಚೀಲದಲ್ಲಿ ತುಂಬಿಸಿಟ್ಟು ಎಸೆದಿದ್ದಾರೆ. ಇವನು ರಾತ್ರಿ ಇಡೀ ಆ ಹೆಣವನ್ನು ಹೊತ್ತುಕೊಂಡು ಬಂದಿದ್ದಾನೆ. ಇದು ಮತ್ತೆ ನಿಮಗೆಲ್ಲ ಅನಿಸ್ಬೋದು, ಇದಕ್ಕೂ ಸಂಸ್ಕಾರಕ್ಕೂ ಏನು ಸಂಬಂಧ ಅಂತ. ಈ ಚೀಲ ಅಥವಾ ಈ ಹೆಣ ಅಂತ ಹೇಳುವಂಥದ್ದನ್ನು ನೀವು ಮತ್ತೆ ಯಾವುದೇ ವಿಷಯಕ್ಕೆ ಕನೆಕ್ಟ್ ಮಾಡಬಹುದು. ನಮ್ಮಲ್ಲಿ ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ಜೀವನದಲ್ಲಿ ಯಾವುದೋ ಒಂದು ಭಾರವನ್ನು ಹೊತ್ಕೊಂಡು ನಡೀತೇವೆ, ಇಡೀ ಜೀವನ ಪೂರ್ತಿ ನಡೀತೇವೆ. ಜೀವನ ಪೂರ್ತಿ ನಡೆದ ಮೇಲೆ ಜೀವನದ ಕೊನೆಗೆ ಬಂದಾಗ ಗೊತ್ತಾಗ್ತದೆ ನಾವು ಹೊತ್ತದ್ದು ಕೇವಲ ಒಂದು ಹೆಣ ಅಥವಾ ಉಪಯೋಗಕ್ಕೆ ಬಾರದ ವಸ್ತು. ನಾನು ಜೀವನ ಇಡೀ ಹೊತ್ಕೊಂಡು ಹೋಗಿದ್ದೇನೆ ಅಂತ ನಮಗನ್ನಿಸ್ತದೆ. ಅಂದರೆ ಈ ವಿಚಾರವನ್ನು ನಾವು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸಬೇಕಾಗಿದೆ. ನಾವು ಸಂಸ್ಕಾರ ಅಂತ ಹೇಳುವಾಗ ನಾವು ಮಕ್ಕಳಿಗೆ ಏನು ಕಲಿಸ್ತೇವೆ? ನಮ್ಮ ಮನೆಗಳಲ್ಲಿ ನೀನು ಜಾಸ್ತಿ ಓದಬೇಕು, ಓದುವಾಗ ಹೇಗೆ ಓದಬೇಕು ಅಂತ ಹೇಳಿದರೆ, ಇನ್ನೊಬ್ಬ 99% ತಗೊಂಡ್ರೆ ನೀನು 99.5% ತಗೋಬೇಕು, ಯಾಕಂದರೆ ಅವನಿಗಿಂತ ಮುಂದೆ ಇರಬೇಕು. ಅವನು 99 ತಗೊಂಡ್ರೆ ನೀನು 100 ತಗೋಬೇಕು, ಯಾಕಂದರೆ ಅವನಿಗಿಂತ ಮುಂದೆ. ಸ್ಪರ್ಧೆಯಲ್ಲಿ ಯಾವತ್ತೂ ನೀನು ಮುಂದೆ ಇರಬೇಕು. ನೀನು ಎಲ್ಲರನ್ನೂ ಹಿಂದಕ್ಕೆ ಹಾಕಿ ನೀನು ಮುಂದಕ್ಕೆ ಓಡಬೇಕು. ನೀನು ಜಾಸ್ತಿ ಸಂಬಳ ಸಿಗುವಂಥ ಕೆಲಸಕ್ಕೆ ಹೋಗಬೇಕು. ಈ ರೀತಿ ನಾವು ನಮ್ಮ ಮಕ್ಕಳಿಗೆ ಈ ರೀತಿಯ ತಪ್ಪು ಹೆಣಗಳನ್ನು ಅವರ ಹೆಗಲಿಗೆ ಹಾಕ್ತಾ ಇರ್ತೇವೆ ಮತ್ತು ಹೇಳ್ತಾ ಇರ್ತೇವೆ, ನೋಡು ಇದು ಬಹಳ ಅಮೂಲ್ಯವಾದ ಭಾರ, ಇದನ್ನು ನೀನು ಹೊತ್ಕೊಂಡು ಹೋಗಬೇಕು ಜೀವನದಲ್ಲಿ ಅಂತ. ನಮ್ಮ ಮಕ್ಕಳು ಯಾವುದನ್ನು ನಿಜವಾಗಿ ಹೊರಬೇಕಾಗಿತ್ತೋ ಅದನ್ನು ಬಿಟ್ಟು ಅಗತ್ಯವಿಲ್ಲದ ಭಾರವನ್ನು ತಮ್ಮ ಹೆಗಲ ಮೇಲೆ ಹಾಕೊಂಡು ಇಡೀ ಜೀವನ ನಡೀತಾರೆ. ತಪ್ಪು ಉದ್ಯೋಗಕ್ಕೆ ಸೇರ್ತಾರೆ, ತಪ್ಪು ವ್ಯವಹಾರಗಳನ್ನು ಮಾಡ್ತಾರೆ, ತಪ್ಪು ಸ್ವಭಾವಗಳನ್ನು ಕಲಿತಾರೆ, ತಪ್ಪು ಜೀವನ ಶೈಲಿಯನ್ನು ರೂಪಿಸಿಕೊಳ್ತಾರೆ, ತಪ್ಪು ಜೀವನವನ್ನು ನಡೆಸ್ತಾರೆ. ಜೀವನದ ಕೊನೆಗೆ ಅವರಿಗೆ ತಮ್ಮ ತಂದೆ ತಾಯಿಯರೆಲ್ಲ ತೀರಿಕೊಂಡು ಹೋದ್ಮೇಲೆ ತಾವು ಆದಾಗ ಅವರಿಗೆ ಗೊತ್ತಾಗ್ತದೆ, ನಾನು ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ಹೊತ್ತದ್ದು ಕೇವಲ ಒಂದು ಹೆಣ, ಇದಕ್ಕೂ ನನಗೆ ಸಂಬಂಧ ಇಲ್ಲ, ಇದರಿಂದ ನನಗೆ ಜೀವನಕ್ಕೆ ಏನೂ ಉಪಯೋಗ ಇಲ್ಲ ಅಂತ ಅನಿಸ್ತದೆ. ಆವಾಗ ಅವರು ತಂದೆ ತಾಯಿಗಳನ್ನು ಬೈಕೊಳ್ತಾರೆ. ಹಾಗಾಗಿ ಸಂಸ್ಕಾರ ಅಂತ ಹೇಳುವಂಥದ್ದು ನಾವು ಏನನ್ನು ಕಲಿಸಬೇಕು ಮಕ್ಕಳಿಗೆ? ನೀನು ಸಹನೆಯಿಂದ ಬದುಕುವುದನ್ನು ಕಲಿ, ನೀನು ತಪ್ಪಾದದ್ದನ್ನು ನೀನು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದನ್ನು ಕಲಿ, ನೀನು ಪ್ರಾಮಾಣಿಕವಾಗಿ ದುಡಿಯೋದನ್ನು ಕಲಿ, ನೀನು ಯಾವತ್ತೂ ಲಂಚ ತಗೊಳ್ಳದೇ ಇರುವಂತಹ ಜೀವನವನ್ನು ಮಾಡೋದನ್ನು ಕಲಿ, ನೀನು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬರೋದನ್ನು ಕಲಿ, ನೀನು ಒಂದೇ ವಾರದಲ್ಲಿ ಲಕ್ಷಾಧೀಶ ಆಗೋದು ಹೇಗೆ ಅನ್ನೋದನ್ನು ಕಲಿಬೇಡ. ಈ ರೀತಿ ಸಂಸ್ಕಾರವನ್ನು ಹೇಳ್ಕೊಡುವಾಗ ಮಕ್ಕಳಿಗೆ ನಾವು ಇಂಥ ವಿಚಾರವನ್ನು ಹೇಳಬೇಕಾಗತ್ತು. ಆದರೆ ಅದು ಬಿಟ್ಟು ನಾವೇನು ಮಾಡ್ತೇವೆ, ನಾನು ಜಾಸ್ತಿ ಸಂಪಾದನೆ ಮಾಡಲಿಲ್ಲ, ನೀನು ಜಾಸ್ತಿ ಸಂಪಾದನೆ ಮಾಡಬೇಕು, ನಾನು 1 ಲಕ್ಷ ದುಡಿಬೇಕಾದ್ರೆ 10 ತಿಂಗಳು ತಗೊಂಡೆ, ನೀನು ಒಂದೇ ತಿಂಗಳಲ್ಲಿ ದುಡಿಬೇಕು, ನೀನು ಯಾವುದಾದ್ರೂ ಅಡ್ಡದಾರಿಯನ್ನು ಹಿಡಿ, ಆದರೆ ನೀನು ಸುಖವಾದ ಬದುಕನ್ನು ಬಾಳಬೇಕು, ನೀನು ಆದಷ್ಟು ಬೇಗ ಕಾರ್ ತಗೋಬೇಕು, ಒಂದು ಬಂಗ್ಲೆ ಮಾಡಬೇಕು. ಹೀಗೆ ತಪ್ಪು ಹೆಣಗಳನ್ನು ಅವರ ಹೆಗಲ ಮೇಲೆ ಹಾಕಿ ಅವರ ಬದುಕನ್ನು ನಾವು ಬಹಳ ಕಷ್ಟ ಮಾಡಿಬಿಡ್ತೇವೆ. ಸೊ ಯಾವ ಸಂಸ್ಕಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಯೋಚನೆ ಮಾಡುವಾಗ ಈ ಕಥೆ ನಿಮ್ಮ ಮನಸ್ಸಿಗೆ ಬರಲಿ. ನಾವು ನಮ್ಮ ಮಕ್ಕಳಿಗೆ ಹೊರಿಸುವ ಭಾರ ಅದು ಅವರ ಜೀವನದ ಕೊನೆಯಲ್ಲಿ ಅವರಿಗೆ ತೃಪ್ತಿಯನ್ನು ಕೊಡುವ ಭಾರ ಆಗಿರಬೇಕು, ಅವರಿಗೆ ದುಃಖವನ್ನು ಕೊಡುವ ಭಾರ ಆಗಬಾರದು. ಆ ರೀತಿಯ ಸಂಸ್ಕಾರಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ. ಹೀಗೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಇನ್ನೊಂದು ಕತೆ. ಒಬ್ಬ ಜೀವನದಲ್ಲಿ 30-40 ವರ್ಷ ಕೆಲಸ ಮಾಡಿದ,
ಯಾವುದೋ ಒಂದು ಸರ್ಕಾರಿ ಕೆಲಸ ಉದ್ಯೋಗ ಕಚೇರಿಯಲ್ಲಿ ಕೆಲಸ ಮಾಡಿದ. ಅವನು ನಿವೃತ್ತಿಯಾಗುವ ದಿನ ಬಂತು. ನಿವೃತ್ತಿಯಾಗುವ ದಿನ ಬಂದಾಗ ಅವನ ಮನೆಯಲ್ಲಿ ಅವನ ಹೆಂಡತಿ, ಅವನ ಮಕ್ಕಳು ಅವನಿಗೆ ಚುಚ್ಚು ಮಾತುಗಳನ್ನು ಹೇಳಿದರು. ಅಲ್ಲ, ನೀನು 30 ವರ್ಷ ದುಡಿದೆ, ಏನು ಸಂಪಾದನೆ ಮಾಡಿದೆ? ಏನೂ ಇಲ್ಲ. ನೀನು ನಿನ್ನದು ಅಂತ ಹೇಳುವಂಥ ಒಂದು ಮನೆಯನ್ನು ಕೂಡ ಮಾಡಲಿಲ್ಲ, ಅಥವಾ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಇಲ್ಲ, ಅಥವಾ ನಿನ್ನ ಮಕ್ಕಳಿಗೆ ನೀನು ಒಳ್ಳೆಯ ಫಾರಿನ್ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನೀನು ಏನೂ ಕೂಡ ಮಾಡಲಿಲ್ಲ. ಒಂದು 10 ಎಕರೆ ಜಮೀನು ತೆಗಿಬೇಕಾಗಿತ್ತು, ಅದು ಕೂಡ ತೆಗಿಲಿಲ್ಲ, ಏನೂ ಮಾಡಲಿಲ್ಲ ಬದುಕಿನಲ್ಲಿ, ವೇಸ್ಟ್ ಅಂತ ಹೇಳುವ ರೀತಿಯಲ್ಲಿ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವನಿಗೆ ಬೈತಾ ಇದ್ರು. ಅವನ ನಿವೃತ್ತಿಯ ದಿವಸ ಅವನ ಆಫೀಸ್ನಲ್ಲಿ ಅವನಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಹೆಂಡತಿ ಮಕ್ಕಳು ಕೂಡ ಬಂದರು ಆ ಕಾರ್ಯಕ್ರಮಕ್ಕೆ. ಹೆಚ್ಚಾಗಿ ನಿವೃತ್ತಿ ದಿವಸ ಮನೆಯವರು ಕೂಡ ಬರುವಂಥದ್ದು ಒಂದು ಸಂಪ್ರದಾಯ ಇದೆ. ಹಾಗೆ ಆ ಹೆಂಡತಿ ಮಕ್ಕಳಿಗೆ ಬಹಳ ಬೇಸರ ಇತ್ತು. ಇವನು 40 ವರ್ಷ ಏನೂ ಸಾಧನೆ ಮಾಡಲಿಲ್ಲ, ಇವನಿಗೊಂದೇನೋ ಹಾರ ಹಾಕಿ ಕಳಿಸ್ತಾರೆ ಅಂತ ಹೇಳಿ ಅವರು ಅಂದ್ಕೊಂಡಿದ್ರು. ಆದರೆ ಆ ಊರಿನಲ್ಲಿ ಅವನ ನಿವೃತ್ತಿಯ ದಿನ ಇಡೀ ಊರಿನ ಎಲ್ಲ ವ್ಯಕ್ತಿಗಳಿಗೂ ಕೂಡ ಆ ಒಂದು ಸುದ್ದಿ ಹೋಯ್ತು. ನೋಡಿ, ಇಂತಹ ದಿನ ಇವನು ರಿಟೈರ್ಡ್ ಆಗ್ತಾ ಇದ್ದಾನೆ, ಅವನಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆ ಊರಿನ ಎಲ್ಲ ಹಿರಿಯ ವ್ಯಕ್ತಿಗಳು ಕೂಡ ಬಂದರು. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಬಂದು ಅವತ್ತು ನಿವೃತ್ತಿಯ ದಿವಸ ಅವರೆಲ್ಲರೂ ಬಂದು ಅವರವರ ಅಭಿಪ್ರಾಯಗಳನ್ನು ಹೇಳಿದರು. ಒಬ್ಬರು ಹೇಳಿದರು, ನೋಡಿ ಇವರು 1 ಪೈಸೆ ಲಂಚ ತಗೊಳ್ಳದೆ ನನ್ನ ಕೆಲಸ ಮಾಡಿಕೊಟ್ರು. ಇನ್ನೊಬ್ರು ಹೇಳಿದರು, ನೋಡಿ ಇವರು ಯಾವುದೇ ತೊಂದರೆ ಕೊಡದೆ ನನಗೆ ಯಾವುದೋ ಒಂದು ಅಗತ್ಯವಾದ ಕೆಲಸ ಆಗಬೇಕಾಗಿತ್ತು, ಅದನ್ನು ಮಾಡಿಕೊಟ್ಟು ನನ್ನ ಬದುಕನ್ನು ಸರಳ ಮಾಡಿದರು. ಹೀಗೆ ಪ್ರತಿಯೊಬ್ಬರೂ ಕೂಡ, ಆ ಊರಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಂದು ಅವನ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಹೇಳಿ ಹೋದರು. ಆವಾಗ ಆ ಹೆಂಡತಿ ಮಕ್ಕಳಿಗೆ ಅನಿಸಿತು, ನಾವು ನಿಜವಾಗಿಯೂ ಸಂಪಾದನೆ ಮಾಡಿದ್ದು ಈ ಶ್ರೀಮಂತಿಕೆ. ಯಾಕಂದರೆ ಅವನಿಗೆ ಬರುವ ದುಡ್ಡು, ಲಂಚದ ದುಡ್ಡು ಅಥವಾ ಅಪ್ರಾಮಾಣಿಕವಾಗಿ ದುಡಿದಂಥ ದುಡ್ಡು ಎಷ್ಟು ದಿನ ಇರಬಹುದು, ಅಥವಾ ಇದ್ರೂ ಕೂಡ ಅದು ಅವನಿಗೆ ಯಾವ ರೀತಿ ನೆಮ್ಮದಿಯನ್ನು ಕೊಡಬಹುದು. ನಿಜವಾದ ಶ್ರೀಮಂತಿಕೆ ಯಾವುದು ಅಂತ ಹೇಳಿದರೆ 10 ಜನಕ್ಕೆ ಉಪಕಾರ ಮಾಡುವಂಥದ್ದು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸಿಕೊಡಬೇಕು, ಅಥವಾ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕುಗಳನ್ನು ರೂಪಿಸಿಕೊಳ್ಬೇಕು, ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಾವು ಜೀವನವನ್ನು ಮಾಡಬೇಕು. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬದುಕಿನ ಒಂದು ಘಟನೆಯನ್ನು ನಿಮಗೆ ಹೇಳ್ತೇನೆ. ಅವರ ಮಗ ಅನಿಲ್ ಶಾಸ್ತ್ರಿ ಪ್ರತಿದಿನ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇದ್ದ ತಂದೆಗೆ. ಕೆಲವು ಸಲ ಏನಾಗ್ತದೆ, ನಾವು ಸಂಸ್ಕಾರವನ್ನು ಕಲಿಸಿಕೊಡ್ತೇವೆ, ಅದು ಹೋಗ್ತಾ ಹೋಗ್ತಾ ನಾನು ಮೊದಲಿಗೆ ಹೇಳಿದ ಬಾವಿಯ ಸ್ಥಿತಿ ಆಗ್ತದೆ. ಅವನು ಮೊದಲ ಸಲ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದ ತಂದೆಗೆ, ಆಮೇಲೆ ಹೋಗ್ತಾ ಹೋಗ್ತಾ ಮೊಣಕಾಲು ಮಾತ್ರ ಬಗ್ಗಿಸ್ತಾ ಇದ್ದ, ಆಮೇಲೆ ಹೋಗ್ತಾ ಹೋಗ್ತಾ ಸುಮ್ಮನೆ ಕಾಲು ಮುಟ್ತಾ ಇದ್ದ, ಆಮೇಲೆ ಕಾಲು ಮುಟ್ಟುವುದನ್ನು ಕೂಡ ಸ್ವಲ್ಪ ತಪ್ಪಿಸಿ ಅವರ ಬರೀ ಮೊಣಗಂಟು ಮಾತ್ರ ಮುಟ್ತಾ ಇದ್ದ. ಹೀಗೆ ಅವರು ಆ ವ್ಯತ್ಯಾಸವನ್ನು ನೋಡ್ತಾ ಇದ್ರು. ಹುಡುಗ ಪ್ರತಿದಿನ ನಮಸ್ಕಾರ ಮಾಡ್ತಾನೆ, ಅಪ್ಪನಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ, ಆದರೆ ನಮಸ್ಕಾರದ ಕ್ರಮ ಬದಲಾಗ್ತಾ ಇದೆ. ಪೂರ್ತಿಯಾಗಿ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದವನು ಈಗ ಸುಮ್ಮನೆ ಒಂದು ಟಚ್ ಅಂಡ್ ರನ್ ಅಂತ ಹೇಳ್ತಲ್ಲ, ಸುಮ್ಮನೆ ಮುಟ್ಟಿ ಓಡೋದು, ಈ ಥರ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅವರಿಗೆ ಅದು ಅನಿಸ್ಲಿಕ್ಕೆ ಶುರುವಾಯಿತು. ಒಂದು ದಿವಸ ಅವನು ಬಂದು ನಮಸ್ಕಾರ ಮಾಡಿ ಹೋಗುವಾಗ ಅವರು ಕರೆದ್ರು, ಅನಿಲ ನಿಲ್ಲು ಅಂತ ಹೇಳಿದರು. ಅವನು ನಿಂತಾಗ ಅವನಿಗೆ ಸಾಷ್ಟಾಂಗವಾಗಿ ಶಾಸ್ತ್ರಿಗಳು ನಮಸ್ಕಾರ ಮಾಡಿಬಿಟ್ರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಹೇಳಿದರು, ನೋಡು ನಮಸ್ಕಾರ ಮಾಡೋದು ಹೀಗೆ ಮಾಡಬೇಕು ಅಂತ ಹೇಳಿದರು. ಇದನ್ನು ಅನಿಲ್ ಶಾಸ್ತ್ರಿಯವರು ಸುಮಾರು ವರ್ಷಗಳಾದಮೇಲೆ ನೆನಪು ಮಾಡಿಕೊಳ್ತಾರೆ. ಅವ್ರು ಹೇಳ್ತಾರೆ, ಅವತ್ತೇನಾದರೂ ನನ್ನ ತಂದೆ ನನಗೆ ಕಪಾಳಕ್ಕೆ 4 ಬಿಗದಿದ್ರೆ ನನಗೆ ಸಮಾಧಾನ ಆಗ್ತಾ ಇತ್ತು, ಆದರೆ ಅವ್ರು ಏನು ಮಾಡಿದರು, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ನಮಸ್ಕಾರ ಮಾಡಿ ನೋಡಪ್ಪ ಹೀಗೆ ಮಾಡಬೇಕು ಅಂತ ನನಗೆ ತೋರಿಸಿಕೊಟ್ರು. ಹಾಗಾಗಿ ಆ ಪಾಠವನ್ನು ನಾನು ಜೀವನದ ಉದ್ದಕ್ಕೂ ನೆನಪಿಟ್ಟುಕೊಂಡೆ ಅಂತ. ಅಂದರೆ ಎಷ್ಟೋ ಸಲ ನಾವೇನು ಮಾಡ್ತೇವೆ, ಸಂಸ್ಕಾರ ಅಂತ ಹೇಳುವಂಥದ್ದು ಬರೀ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಇರುವಂಥ ವಸ್ತು. ಎಷ್ಟೋ ಸಲ ನಾವು ಹೇಳ್ತೇವೆ, ದೊಡ್ಡವರು ಬಂದಾಗ ದೊಡ್ಡವರ ಕಾಲಿಗೆ ಬೀಳು ಅಂತ ಮಕ್ಕಳಿಗೆ ಹೇಳ್ತೇವೆ. ಆದರೆ ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ದೊಡ್ಡವರು ಬಂದಾಗ ನಾವೇ ನಮಸ್ಕಾರ ಮಾಡಿದರೆ ನಮ್ಮನ್ನು ನೋಡಿಕೊಂಡು ಮಕ್ಕಳು ನಮಸ್ಕಾರ ಮಾಡ್ತಾರೆ. ಅಥವಾ ಯಾವುದೇ ವಿಚಾರವನ್ನು ನೀವು ತೆಗೆದುಕೊಳ್ಳಿ, ನಾವು ಅದನ್ನು ಆಚರಿಸಿ ತೋರಿಸಿದರೆ, ಅದನ್ನು ಇವತ್ತು ಬೆಳಗ್ಗಿನ ಮೊದಲ ಉಪನ್ಯಾಸದಲ್ಲಿ ಕೂಡ ಆ ವಿಚಾರ ಪ್ರಸ್ತಾಪ ಆಯಿತು. ನಾವೇ ಅದನ್ನು ಆಚರಣೆ ಮಾಡಿ ತೋರಿಸಿದಾಗ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಖಂಡಿತವಾಗಿಯೂ ನಾವು ಹೇಳಿದ್ದನ್ನು ಅವರು ಮಾಡೋದಿಲ್ಲ, ಅಥವಾ ಹೇಳಿದ್ದನ್ನು ಮಾಡುವಾಗ ಅವರಿಗೆ ಪ್ರತಿಭಟನಾತ್ಮಕವಾದಂಥ ಮನೋಧರ್ಮ ಇರಬಹುದು. ಆದರೆ ನಾವು ಮಾಡಿದ್ದನ್ನು ಅವರು ಅನುಸರಣೆ ಮಾಡುವಾಗ ಅವರು ಪೂರ್ತಿಯಾಗಿ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಮಾಡಿ ತೋರಿಸಬೇಕು ಅನ್ನೋದು ಬಹಳ ಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ನಾನಾಗಲೇ ಹೇಳಿದೆ, ತಪ್ಪು ದಾರಿಯಲ್ಲಿ ಓಡುವಂಥದ್ದು ಅಥವಾ ತಪ್ಪು ಭಾರವನ್ನು ನಮ್ಮ ಹೆಗಲಲ್ಲಿ ಹೊತ್ತುಕೊಂಡು ಹೋಗುವಂಥದ್ದು. ಒಬ್ಬ ಇದ್ದಂತೆ, ಅವನು
ಬಹಳ ದೊಡ್ಡ ಉದ್ಯೋಗದಲ್ಲಿದ್ದ. ಎಷ್ಟು ದೊಡ್ಡ ಉದ್ಯೋಗ ಅಂತ ಹೇಳಿದ್ರೆ ಅವನಿಗೆ ಮನೆಗೆ ಬಂದು ತಂದೆ ತಾಯಿಯನ್ನು ನೋಡೋದಕ್ಕೂ ಕೂಡ ಸಮಯ ಇರಲಿಲ್ಲ. ಹಾಗೆ ಅವನ ತಾಯಿ ಯಾವುದೋ ಒಂದು ದೂರದ ಊರಿನಲ್ಲಿ, ಹುಟ್ಟೂರಿನಲ್ಲಿ ಆಕೆ ವಾಸವಾಗಿದ್ಲು. ಇವನು ಪ್ರತಿ ಸಲ ದಿನಂಪ್ರತಿ ಫೋನ್ ಮಾಡ್ತಾ ಇದ್ದ, ಮಾತಾಡ್ತಾ ಇದ್ದ. ಕೆಲವು ಸಲ ವಾರಕ್ಕೆ ಒಂದು 3-4 ಸಲ ಮಾತ್ರ ಫೋನ್ ಮಾಡಿ ಮಾತಾಡ್ತಾ ಇದ್ದ. ಮಾತಾಡುವಾಗೆಲ್ಲ ಹೇಳ್ತಾ ಇದ್ದ, ನೋಡಮ್ಮ ನನಗೆ ತುಂಬ ಕೆಲಸ ಇದೆ, ನನಗೆ ಈ ವಾರ ಎಲ್ಲೋ ಬೇರೆ ಕಡೆ ಹೋಗ್ಲಿಕ್ಕಿದೆ, ಯಾವುದೋ ವಿದೇಶ ಪ್ರವಾಸ ಇದೆ, ಯಾವುದೋ ಒಂದು ಮೀಟಿಂಗ್ ಇದೆ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟನ್ನು ಮುಗಿಸ್ಬೇಕಾಗಿದೆ. ಹೀಗೆ ಪ್ರತಿನಿತ್ಯ ಅವನು ಯಾವುದಾದ್ರೂ ಒಂದು ಕಾರಣವನ್ನು ಕೊಡ್ತಾ ಇದ್ದ. ತಾಯಿ ಕೂಡ ಸಮಾಧಾನ ಮಾಡ್ಕೊಳ್ತಾ ಇದ್ಲು. ಪಾಪ ಏನೋ ದೊಡ್ಡ ಕೆಲಸ ಇದೆ, ಅಥವಾ ಏನೋ ಒಂದು ಬಹಳ ಜವಾಬ್ದಾರಿಯ ಉದ್ಯೋಗ ಇದೆ, ಯಾವುದೋ ಒಂದು ಜವಾಬ್ದಾರಿ ಇದೆ, ಹಾಗಾಗಿ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ವೇನೋ ಅಂತ ಅವಳೇ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ಲು. ಅವನು ತನ್ನ ಜೀವನದುದ್ದಕ್ಕೂ ಹೀಗೆ ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ. ಮನೆಗೆ ಹೋಗುವುದನ್ನು ಮರೆತು ಬಿಟ್ಟ. ಕೊನೆಗೆ ಒಂದು ದಿವಸ ಸುಮಾರು ವರ್ಷಗಳಾದ್ಮೇಲೆ ಮನೆಯಲ್ಲಿ ಕೂತ್ಕೊಂಡು, ಅವತ್ತು ಅಂತರ್ವೀಕ್ಷಣೆ ಅಂತ ಹೇಳ್ತೇವೆ, ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೇವೆ, ತನಗೆ ತಾನೇ ಒಳಗೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದ. ನಾನು ಇಷ್ಟೆಲ್ಲ ಮಾಡಿದೆ, ಇಷ್ಟೆಲ್ಲ ದೊಡ್ಡ ಬಂಗಲೆಯನ್ನು ಕಟ್ಟಿದೆ, ಇಷ್ಟೆಲ್ಲ ದುಡ್ಡು ಮಾಡಿದೆ, ಎಲ್ಲ ಆಯಿತು, ಆದರೆ ನನ್ನ ತಾಯಿ ಇವತ್ತು ನನ್ನ ಜೊತೆ ಇಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಅವಳು ನನ್ನ ಈ ಒಂದು ನೆಮ್ಮದಿಯನ್ನು, ಈ ಒಂದು ಶ್ರೀಮಂತಿಕೆಯನ್ನು, ಈ ಒಂದು ಬದುಕನ್ನು ಅವಳು ಕಣ್ತುಂಬಿಕೊಳ್ಬೇಕಾಗಿತ್ತು. ಅವಳು ಹತ್ತಿರದಲ್ಲಿ ಇದ್ದುಕೊಂಡು ಅಸಮಾಧಾನದಿಂದ ನನ್ನ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಆದರೆ ಅವನ ತಾಯಿ ಬಹಳ ವರ್ಷಗಳ ಹಿಂದೆಯೇ ತನ್ನ ಊರಿನಲ್ಲೇ ಅವಳು ತೀರ್ಕೊಂಡಿದ್ಲು. ಎಷ್ಟೋ ಸಲ ನಮಗೆ ಏನಾಗ್ತದೆ, ನಾವು ಯಾವುದೋ ಒಂದು ದಾರಿಯಲ್ಲಿ ಓಡ್ತಾ ಇರ್ತೇವೆ, ಆವಾಗ ನಮಗೆ ಬೇರೆ ಯಾವ ವಿಚಾರವೂ ಕೂಡ ಗಣ್ಯ ಅಂತ ಅನಿಸೋದಿಲ್ಲ, ಎಲ್ಲವೂ ಕೂಡ ನಗಣ್ಯ ಅಂತ ಅನಿಸ್ಬಿಡ್ತದೆ. ತಾಯಿಯ ಜೊತೆ ಹತ್ತಿರದಲ್ಲಿ ಕೂತ್ಕೊಂಡು ಮಾತಾಡೋದು ಕೂಡ ನಗಣ್ಯ, ಅದು ಮುಖ್ಯ ಅಲ್ಲ ಅಂತ ಅನಿಸ್ಬಿಡ್ತದೆ. ಆದರೆ ಜೀವನದ ಕೊನೆಯಲ್ಲಿ ಎಲ್ಲವೂ ಇದ್ದಾಗ ಯಾವುದು ನಿಜವಾಗಿಯೂ ಇರಬೇಕಾಗಿತ್ತೋ ಅದು ಇರೋದಿಲ್ಲ. ಸೊ ಸಂಸ್ಕಾರ ಅಂತ ಹೇಳುವಾಗ ನಾವು ಈ ವಿಚಾರವನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ಯಾಕೆಂತ ಹೇಳಿದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ತದೆ, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿರ್ತೇವೆ, ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತೇವೆ. ಅಥವಾ ನಮ್ಮ ತಂದೆ ತಾಯಿಯರ ಜೊತೆ ನಾವು ಬಹಳ ಕೆಟ್ಟದಾಗಿ ನಡ್ಕೊಂಡಿರ್ತೇವೆ, ಅವ್ರನ್ನ ಬೈದಿರ್ತೇವೆ. ಕೆಲವು ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕಪಾಳಕ್ಕೆ ಬಿಗಿಯುವ ಪ್ರಸಂಗಗಳನ್ನು ಕೂಡ ನಾನು ಕೇಳಿದ್ದಿದೆ, ನೋಡಿದ್ದಿದೆ. ಅಂತಹ ಮಕ್ಕಳು ತಮ್ಮ ಮಕ್ಕಳು ತಮಗೆ ಗೌರವ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅದು ಸಾಧ್ಯವೇ ಅಂತ ಕೇಳಿದರೆ, ಮಗ ತನ್ನ ತಂದೆಯನ್ನು ನೋಡಿಕೊಂಡು ಕಲಿತಾ ಇರ್ತಾನೆ. ನನ್ನ ತಂದೆ ಅವನ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ, ನಾನು ಇವನನ್ನು ವೃದ್ಧಾಶ್ರಮ ಅಲ್ಲ ರಸ್ತೆಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಸಂಸ್ಕಾರ ಅಂತ ಹೇಳುವಂಥದ್ದು ಕೇವಲ ನಾವು ಮಕ್ಕಳಿಗೆ ಹೇಳಬೇಕಾದ ವಿಚಾರ ಅಲ್ಲ, ನಾವು ನಮ್ಮ ತಂದೆ ತಾಯಿಯರ ಜೊತೆ ಕೂಡ ನಡೆದುಕೊಳ್ಳಬೇಕಾದ ವಿಚಾರ ಅನ್ನೋದನ್ನು ನಾವು ಬಹಳ ಗಮನದಿಂದ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಮಾಜವಾಗಿ ಯೋಚನೆ ಮಾಡೋದನ್ನು ಮರೆತು ಬಿಡ್ತೇವೆ. ವ್ಯಕ್ತಿತ್ವದ ಒಂದು ಓಟ ಮಾತ್ರ ಬಹಳ ಮುಖ್ಯವಾಗುತ್ತೆ ನಮಗೆ. ನಾನು ಮುಂದೆ ಹೋಗಬೇಕು, ನಾನು ಎಲ್ಲರಿಗಿಂತ ಮುಂದಕ್ಕಿರಬೇಕು. ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ಕೊಡ್ತಾರೆ, ನೀನು ಎಲ್ಲರಿಗಿಂತ ಮುಂದೆ ಇರಬೇಕು ಅಂತ ಹೇಳ್ತಾರೆ. ನೀನು ಈ ರೇಸ್ನಲ್ಲಿ ಎಲ್ಲರಿಗಿಂತ ಮುಂದಕ್ಕೆ ಹೋಗಿ ನೀನು ವಿನ್ನರ್ ಆಗಬೇಕು ಅಂತ ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮಗ 1-2 ಮಾರ್ಕ್ ಕಡಿಮೆ ತಗೊಂಡ ಅಂತ ಹೇಳಿ ತಂದೆ ತಾಯಿಯರು ಶಾಲೆಗೆ ಬಂದು ಜಗಳ ಆಡೋದನ್ನು ಕೂಡ ನಾವು ನೋಡ್ತೇವೆ. ಶಿಕ್ಷಕರ ಜೊತೆ, ಮುಖ್ಯೋಪಾಧ್ಯಾಯರ ಜೊತೆ, ಮ್ಯಾನೇಜ್ಮೆಂಟ್ ಜೊತೆ, ಯಾಕೆ ನನ್ನ ಮಗನಿಗೆ 1 ಮಾರ್ಕ್ ಕಡಿಮೆ ಬಂತು ಅಂತ ಜಗಳ ಮಾಡ್ತಾರೆ. ಯಾಕೆ ಅವನು ಕಡಿಮೆ ತಗೊಂಡ ಅಂತ ಕೇಳೋದಿಲ್ಲ, ನೀವು ಯಾಕೆ ಕಡಿಮೆ ಕೊಟ್ರಿ ಅಂತ ಜಗಳ ಮಾಡೋರಿದ್ದಾರೆ. ಹೀಗೆ ನಾವು ಎಷ್ಟೋ ಸಲ ವೈಯಕ್ತಿಕವಾಗಿ ಚಿಂತನೆ ಮಾಡ್ತಾ ಇರ್ತೇವೆ, ಸಮುದಾಯದ ಹಿತವನ್ನು ನಾವು ಗಮನಿಸ್ತಾ ಇರೋದಿಲ್ಲ. ಒಂದು ಗಾಡಿ 4 ಜನ ಸ್ನೇಹಿತರು ಸೇರಿಕೊಂಡು ತಯಾರು ಮಾಡ್ತಾ ಇದ್ರಂತೆ. ಒಂದು ಟಾಂಗಾ ಗಾಡಿಯನ್ನು ತಯಾರು ಮಾಡ್ತಾ ಇದ್ರು. ಈ ಟಾಂಗಾ ತಯಾರು ಮಾಡಬೇಕಾದ್ರೆ ಒಬ್ಬ ಅದರ ಹ್ಯಾಂಡಲ್ ತಯಾರು ಮಾಡ್ತಾ ಇದ್ದ, ಇನ್ನೊಬ್ಬ ಅದರ ಚಕ್ರವನ್ನು ತಯಾರು ಮಾಡ್ತಾ ಇದ್ದ, ಇನ್ನೊಬ್ಬ ಅದರಲ್ಲಿ ಕೂತ್ಕೊಳ್ಳುವಂಥ ಸೀಟ್ ಅದನ್ನು ತಯಾರು ಮಾಡ್ತಾ ಇದ್ದ. ಈ 3 ಮಾಡಿದನ್ನ 4ನೇವನು ಅದನ್ನೆಲ್ಲ ಸೇರಿಸಿ ಅದಕ್ಕೊಂದು ರೂಪ ಕೊಟ್ಟ, ಬಂಡಿಯ ರೂಪ ಕೊಟ್ಟ. ಇದನ್ನೆಲ್ಲ ಮಾಡಿದ ಮೇಲೆ ಈಗ ಒಂದು ಪ್ರಶ್ನೆ ಬಂತು, ಈ ಟಾಂಗದಲ್ಲಿ ಕೂತ್ಕೊಳ್ಳೋರು ಯಾರು ಅಂತ. ಆವಾಗ ಹ್ಯಾಂಡಲ್ ಮಾಡಿದವನು ಹೇಳಿದ, ನೋಡಿ ಈ ಟಾಂಗಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಹ್ಯಾಂಡಲ್. ಹ್ಯಾಂಡಲ್ ಇಲ್ಲ ಅಂತ ಹೇಳಿದರೆ ನೀವು ಟಾಂಗ ಓಡ್ಸೋಕ್ಕಾಗೋದಿಲ್ಲ, ಆ ಗಾಡಿನ ಓಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾದ ಪಾರ್ಟನ್ನು ಮಾಡಿದವನು ನಾನು ಕೂತ್ಕೊಳ್ಬೇಕು ಅಂತ ಅವನು ಕೂತ್ಕೊಳ್ಳೋದಕ್ಕೆ ಹೋದ. ಆವಾಗ 2ನೇವನು ಹೇಳಿದ, ಇಲ್ಲ ಅದು ಸಾಧ್ಯ ಇಲ್ಲ, ಯಾಕೆಂದರೆ ನೀನು ಹ್ಯಾಂಡಲ್ ಮಾಡಿರ್ಬೋದು, ಆದರೆ ಈ ಬಂಡಿ ಓಡಬೇಕಾದ್ರೆ ಚಕ್ರ ಬೇಕು, ಹಾಗಾಗಿ ಚಕ್ರ ಮಾಡಿದವನು ನಾನು ಕೂತ್ಕೊಳ್ತೇನೆ ಅಂತ ಅವನು ಹೇಳಿದ. 3ನೇವನು ಹೇಳಿದ, ನೀವೆಲ್ಲ ಮಾಡಿರೋದು ಸರಿ, ಆದರೆ ಈ ಗಾಡಿಗೆ ಸೀಟ್ ಇಲ್ಲದೆ ಇದ್ರೆ ನೀವು ಎಲ್ಲಿ ಕೂತ್ಕೊಳ್ತೀರಿ, ಸೀಟ್ ಮಾಡಿರೋನೇ ನಾನು, ಹಾಗಾಗಿ ನಾನು ಕೂತ್ಕೊಳ್ತೇನೆ ಅಂತ ಅವನು ಹೋದ. 4ನೇವನು ಹೇಳಿದ, ನೀವೆಲ್ಲ 3 ಭಾಗಗಳನ್ನು ಮಾಡಿದ್ದೀರಿ, ಮಾತ್ರ ಅದನ್ನು ಎಲ್ಲ ಸೇರಿಸಿ ಅದಕ್ಕೊಂದು ರೂಪ ಕೊಟ್ಟವನು ನಾನು ಕೂತ್ಕೊಳ್ತೇನೆ ಅಂತ ಅವನು ಹೋದ. ಹೀಗೆ 4 ಜನ ಜಗಳ ಮಾಡ್ಕೊಂಡು ಹೋಗಿ ಸೀಟಲ್ಲಿ ಕೂತರು. ಆ ಗಾಡಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋರು ಯಾರೂ ಇರಲಿಲ್ಲ.
ಈಗ ಈ ಕಥೆಯನ್ನು ನಾವು ಮತ್ತೆ ನಮ್ಮ ಸಂಸ್ಕಾರಗಳ ವಿಚಾರಕ್ಕೆ ಕನೆಕ್ಟ್ ಮಾಡೋದಾದರೆ ನೀವು ಹೇಗೆ ಬೇಕಾದರೂ ಕನೆಕ್ಟ್ ಮಾಡ್ಬೋದು. ನಮ್ಮ ನಮ್ಮ ಮನೆಗಳಲ್ಲಿ, ನಮ್ಮ ನಮ್ಮ ಸಮಾಜಗಳಲ್ಲಿ, ಸಮುದಾಯಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಪ್ರಸಂಗವನ್ನು ನೋಡ್ತೇವೆ. ಒಬ್ಬ ಯಾವುದೋ ಒಂದು ಕೆಲಸಕ್ಕೆ ಜೋಡಿಸ್ಕೊಂಡಿರ್ತಾನೆ, ಇನ್ನೊಬ್ಬ ಮತ್ತೊಂದು ಯಾವುದೋ ಕೆಲಸವನ್ನು ಮಾಡಿರ್ತಾನೆ. ಕೊನೆಗೆ ವೇದಿಕೆಯಲ್ಲಿ ಕೂತ್ಕೊಳ್ಳೋರು ಯಾರು ಅಂತ ಹೇಳಿದಾಗ ಎಲ್ಲರೂ 4 ಜನ ನಾವೇ ಕೂತ್ಕೊಳ್ಬೇಕು, ನಾವೇ ಸನ್ಮಾನ ತಗೊಳ್ಬೇಕು, ನಾವೇ ಹಾರ ಹಾಕಿಸ್ಕೊಳ್ಬೇಕು, ನಾವೇ ಪೇಟ ತೊಡಗಿಸ್ಕೊಳ್ಬೇಕು ಅಂತ ಎಲ್ಲರೂ ಜಗಳಕ್ಕೆ ಬರ್ತಾರೆ. ಇನ್ನೂ ಅಧ್ವಾನ ಏನು ಅಂತ ಹೇಳಿದ್ರೆ, ಕೆಲಸ ಮಾಡದೇ ಇರೋವನು ಒಬ್ಬ ಇರ್ತಾನೆ, ಅವನು ಕೂಡ ಹೇಳ್ತಾನೆ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಹೀಗೆ ಸಮಾಜದಲ್ಲಿ ಕೆಲಸ ಮಾಡುವವರು ಒಬ್ಬರು, ಅದರ ಮನ್ನಣೆಯನ್ನು ತೆಗೆದುಕೊಳ್ಳುವವರು ಇನ್ನೊಬ್ಬರು, ಇದು ಇರುವಂಥದ್ದು. ಹಾಗಿರುವಾಗ ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಈ ಒಟ್ಟು ಸಮುದಾಯದ ಬೆಳವಣಿಗೆಗೆ ಅಥವಾ ಈ ಒಟ್ಟು ಕುಟುಂಬದ ಪ್ರಗತಿಗೆ ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ, ಕೆಲಸ ಮಾಡಿ ನನ್ನ ಕೆಲಸ ಮುಗಿಯಿತು, ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷೆ ಮಾಡುವುದು ನನ್ನದಲ್ಲ, ಪ್ರತಿಫಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕೃಷ್ಣ ಏನು ಮಾತು ಹೇಳಿದ್ದಾನೆ ಅದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತಾ ಹೋದರೆ ನಮ್ಮ ಕುಟುಂಬಗಳೂ ಉಳಿತವೆ, ನಮ್ಮ ಸಮಾಜವೂ ಉಳಿತದೆ, ನಮ್ಮ ಸಮುದಾಯವೂ ಉಳಿತದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೇವಲ ನಮ್ಮ ಲಾಭವನ್ನು ಮಾತ್ರ ಯೋಚನೆ ಮಾಡ್ತೇವೆ, ಸಮಷ್ಟಿಯ ಲಾಭವನ್ನು ಯೋಚನೆ ಮಾಡೋದಿಲ್ಲ. ನಾನು ಮಾಡಿದೆ ಹಾಗಾಗಿ ನನಗೆ ಪ್ರತಿಫಲ ಬೇಕು, ನಾನು 10 ರೂಪಾಯಿಯ ಕೆಲಸವನ್ನು ಮಾಡಿದರೆ ನನಗೆ 10 ರೂಪಾಯಿ ಸಿಗಬೇಕು, ಅಥವಾ ಇನ್ನೂ ಮುಂದಕ್ಕೆ ಹೋಗೋದಾದರೆ 10 ರೂಪಾಯಿ ಕೆಲಸ ಮಾಡಿ 20 ರೂಪಾಯಿ ಸಿಗಬೇಕು. ಈ ರೀತಿ ಯೋಚನೆಯನ್ನು ಮಾಡಿದಾಗ ಯಾವುದೇ ಸಮುದಾಯ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರೂ ಕೂಡ ನಮ್ಮ ನಮ್ಮ ಕೆಲಸವನ್ನು ಈ ಸಮುದಾಯಕ್ಕೋಸ್ಕರ ಮಾಡಿದ್ದೇವೆ, ಮಾಡಿ ದೂರ ನಿಂತಿದ್ದೇವೆ ಅನ್ನುವ ಮನೋಭಾವನೆ ಇದ್ದರೆ ಮಾತ್ರ ನಾವೊಂದು ಸಮುದಾಯವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಬಿಡಿಬಿಡಿಯಾಗಿ ನಿಲ್ತೇವೆ. ಬಿಡಿಬಿಡಿಯಾಗಿ ನಿಂತರೆ ಅದು ಯಾವ ಕೆಲಸವನ್ನು ಕೂಡ ಮಾಡುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕಾಡು, ಆ ಕಾಡಿನಲ್ಲಿ ಒಬ್ಬ ಬೇಟೆಗಾರ ಬಂದ. ಅವನು ಬಂದು ಒಂದು ಹುಲಿಯನ್ನು, ಒಂದು ಸಿಂಹವನ್ನು ಬೇಟೆ ಆಡ್ತಾ ಇದ್ದ. ಆ ಸಿಂಹವನ್ನು ಅವನು ಬೇಟೆಯಾಡಿ ಅದನ್ನು ಕೊಂದ. ಕೊಲ್ಲುವ ಸಮಯಕ್ಕೆ ಏನಾಗಿತ್ತು ಅಂತ ಹೇಳಿದರೆ, ಕೆಲವೇ ಕ್ಷಣಗಳ ಮೊದಲು ಆ ಸಿಂಹ, ಅದು ಹೆಣ್ಣು ಸಿಂಹ ಆಗಿತ್ತು, ಅದು ತನ್ನ ಮರಿಗೆ ಜನ್ಮ ಕೊಟ್ಟಿತ್ತು. ಜನ್ಮ ಕೊಟ್ಟು ಅದು ಈ ಬೇಟೆಗಾರನ ಬೇಟೆಗೆ ಬಾಣಕ್ಕೆ ಸಿಕ್ಕಿ ಅದು ಸತ್ತು ಹೋಯಿತು. ಅವನೇನು ಮಾಡಿದ, ಆ ಸಿಂಹವನ್ನು ಮಾತ್ರ ಎತ್ಕೊಂಡು ಹೋದ, ಅವನು ಈ ಮರಿಯನ್ನು ನೋಡಲಿಲ್ಲ. ಆ ಮರಿ ಅದು ಅನಾಥವಾಯಿತು, ಅದು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇತ್ತು. ಅದಕ್ಕೆ ಹಾಲಿಲ್ಲ, ತಾಯಿಯ ಹಾಲಿಲ್ಲ, ಅಥವಾ ಏನನ್ನು ತಿನ್ನಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಆ ಕಾಡಿನಲ್ಲಿ ಅದಕ್ಕೆ ಭಯ ಆಗ್ತಾ ಇದೆ, ಹಾಗಾಗಿ ಅದು ಅಡ್ಡಾಡ್ತಾ ಇತ್ತು. ಅಲ್ಲೇ ಒಂದು ಕುರಿ ಮಂದೆ ಇತ್ತು, ಒಂದು 50-60 ಕುರಿಗಳು ಅಲ್ಲಿ ಓಡಾಡ್ತಾ ಇದ್ವು. ಅವುಗಳು ಈ ಒಂದು ಮರಿಯನ್ನು ನೋಡಿದವು, ಸಿಂಹದ ಮರಿಯನ್ನು ನೋಡಿದವು. ಮೊದಲಿಗೆ ಅವುಗಳಿಗೆ ಭಯ ಆಯಿತು, ಆದರೆ ಕೊನೆಗೆ ಅವುಗಳಿಗೆ ಗೊತ್ತಾಯ್ತು ಬರೀ ಒಂದು ಮರಿ ಮಾತ್ರ ಇಲ್ಲಿ ಇದೆ ಅಂತ ಹೇಳಿ. ಅವುಗಳು ಹತ್ತಿರ ಬಂದು ಅದಕ್ಕೆ ಹಾಲು ಎಲ್ಲ ಕೊಟ್ಟವು. ಆ ಮರಿ ಅವುಗಳ ಜೊತೆ ಸೇರಿಕೊಂಡಿತು. ಅದು ಕುರಿ ಮಂದೆಯನ್ನು ಸೇರಿಕೊಂಡು ಈ ಕುರಿಗಳು ಏನು ಮಾಡ್ತವೆ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿಕೊಂಡು ತಾನು ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಕುರಿಗಳು ಅವುಗಳು ಬ್ಯಾ ಬ್ಯಾ ಅಂತ ಕೂಗ್ತಾ ಇದ್ದರೆ ಇದು ಕೂಡ ಹಾಗೆ ಕೂಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆ ಕುರಿಗಳು ಹುಲ್ಲು ತಿನ್ನೋದನ್ನು ನೋಡಿ ತಾನೂ ಕೂಡ ಹುಲ್ಲು ತಿನ್ನೋದಕ್ಕೆ ಪ್ರಯತ್ನ ಮಾಡಿ ಹುಲ್ಲು ತಿಂತಾ ಇತ್ತು. ಹೀಗೆ ಸುಮಾರು ದಿನಗಳಾದ ಮೇಲೆ ಇನ್ನೊಂದು ಸಿಂಹ ಆ ಕುರಿ ಮಂದೆಯನ್ನು ನೋಡಿ ಬೇಟೆಯಾಡ್ಲಿಕ್ಕಂತ ಬಂದು ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಯಿತು. ಯಾಕಂದರೆ ಎಲ್ಲ ಕುರಿಗಳಿದ್ದಾವೆ, ಅದರ ಮಧ್ಯೆಯಲ್ಲಿ ಒಂದು ಸಿಂಹದ ಮರಿ ಇದೆ. ಇದು ಹೇಗೆ, ಈ ಸಿಂಹದ ಮರಿ ಕುರಿಯ ಮಧ್ಯೆ ಹೇಗೆ ಬಂತು ಅಂತ ಹೇಳಿ ಅದು ಅಲ್ಲಿ ಬಂತು. ಎಲ್ಲ ಕುರಿಗಳನ್ನು ಓಡಿಸಿಕೊಂಡು ಹೋಯಿತು. ಆ ಕುರಿಗಳೆಲ್ಲ ದಿಕ್ಕಪಾಲಾಗಿ ಓಡಿದ್ವು. ಕೊನೆಗೆ ಇದು ಹೋಗಿ ಆ ಸಿಂಹದ ಮರಿಯನ್ನು ಹಿಡಿದು ಅದನ್ನು ಬಹಳ ನಾಜೂಕಾಗಿ ಅದನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಬಂದು ಅದೊಂದು ಕೊಳದ ಹತ್ರ ಬಂದು ಅದನ್ನು ನಿಲ್ಲಿಸಿತು. ಈ ಸಿಂಹದ ಮರಿ ಬೊಬ್ಬೆ ಹೊಡಿತಾ ಇತ್ತು, ಅಯ್ಯೋ ನನ್ನನ್ನೇನು ಮಾಡಬೇಡ, ನಾನು ಒಂದು ಕುರಿ ಮರಿ, ನನ್ನನ್ನು ತಿನ್ನಬೇಡ, ನನ್ನ ಜೀವ ತೆಗಿಬೇಡ ಅಂತ ಬೊಬ್ಬೆ ಹೊಡಿತಾ ಇದೆ. ಆವಾಗ ಆ ಸಿಂಹ ಹೇಳಿತು, ಆ ನೀರನ್ನು ನೋಡು ಅಂತ ಹೇಳಿ ನೀರನ್ನು ತೋರಿಸಿತು. ನೀರಿನಲ್ಲಿ ಅದು ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಆ ಸಿಂಹಕ್ಕೆ ಆಶ್ಚರ್ಯ ಆಯಿತು. ಓ, ನೀನು ನಾನು ಒಂದೇ ಥರ ಇದ್ದೇವಲ್ಲ ಅಂತ ಹೇಳಿತು. ಆವಾಗ ಸಿಂಹ ಹೇಳಿತು, ನೋಡು, ನೀನು ನಿಜಕ್ಕೂ ಕುರಿ ಮರಿ ಅಲ್ಲ, ಯಾವುದೋ ಒಂದು ತಪ್ಪಾಗಿ ನೀನು ಕುರಿಯ ಮಂದೆಯಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀಯಾ. ನೀನು ನಿಜವಾಗಿ ಒಂದು ಸಿಂಹ, ಹಾಗಾಗಿ ನೀನು ಗರ್ಜನೆಯನ್ನು ಮಾಡಬೇಕು. ನೀನು ಅಲ್ಲಿ ಕುರಿಗಳ ಹಾಗೆ ಕೂಗೋದಲ್ಲ, ಗರ್ಜನೆ ಮಾಡಬೇಕಾಗಿತ್ತು. ನೀನು ಹುಲ್ಲು ತಿನ್ನೋದಲ್ಲ, ನೀನು ಮಾಂಸವನ್ನು ತಿನ್ನಬೇಕು, ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿ ನೀನು ಹೊಟ್ಟೆ ತುಂಬಿಸ್ಕೊಳ್ಬೇಕು. ನೀನು ಸಿಂಹದ ಜೀವನವನ್ನು ಮಾಡಬೇಕು, ಕುರಿಯ ಜೀವನ ಮಾಡೋದಲ್ಲ ಅಂತ ಹೇಳಿ ಅದಕ್ಕೆ ಜೋರಾಗಿ ದಬಾಯಿಸಿತು. ಗರ್ಜನೆ ಮಾಡು ಅಂತ ಹೇಳಿತು. ಇದು ಗರ್ಜನೆ ಮಾಡಲಿಕ್ಕೆ ಹೋಯಿತು, ಇದರ ಸ್ವರ ಬರಲೇ ಇಲ್ಲ, ಕುರಿಯ ಹಾಗೆ ಮತ್ತೆ ಕೂಗಿತು. 3-4 ಸಲ ಪ್ರಯತ್ನ ಪಟ್ಟ ಮೇಲೆ ಕೊನೆಗೆ ಅದಕ್ಕೆ ಸಿಂಹದ ಗರ್ಜನೆ ಬಂತು, ಸಿಂಹದ ಹಾಗೆ ಕೂಗ್ಲಿಕ್ಕೆ ಶುರು ಮಾಡಿತು. ಇದು ನಮ್ಮ ಸಮಾಜವನ್ನು ಪ್ರತಿನಿಧಿಸ್ತಾ ಇಲ್ವೇ? ನಮ್ಮ ಇಡೀ ದೇಶವನ್ನು ಇದು ಪ್ರತಿಫಲನ ಮಾಡ್ತಾ ಇಲ್ವೇ?
ನಾವು ಬಹಳ ಸಮಾಜದ ದೃಷ್ಟಿಯಿಂದ ನೋಡುವುದಾದರೆ, ಸಮುದಾಯದ ದೃಷ್ಟಿಯಿಂದ ನೋಡುವುದಾದರೆ, ನಮ್ಮಲ್ಲಿ ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಿಂಹ ಅನ್ನೋದನ್ನು ಮರೆತು ಕುರಿಗಳ ಮಧ್ಯದಲ್ಲಿ ನಾವು ಕುರಿಗಳಾಗಿ ಬದುಕ್ತಾ ಇದ್ದೇವೆ. ಹಾಗಾಗಿ ಸಂಸ್ಕಾರವನ್ನು ಕೊಡುವಾಗ ಅಥವಾ ಸಂಸ್ಕಾರವನ್ನು ಬೆಳೆಸುವ ಒಂದು ಕೆಲಸವನ್ನು ನಾವು ನಮ್ಮ ಮನೆಗಳಲ್ಲಿ ಮಾಡುವಾಗ ನಾವು ಏನು ಹೇಳ್ತೇವೆ, ನೀನು ಬಹಳ ಪ್ರಾಮಾಣಿಕನಾಗಿರು, ತಗ್ಗಿ ಬಗ್ಗಿ ನಡಿಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಯಾರಿಗೂ ಕೂಡ ಎದುರು ಮಾತಾಡಬೇಡ. ಇದೆಲ್ಲವೂ ಕೂಡ ಒಳ್ಳೆಯ ಸಂಸ್ಕಾರಗಳೇ, ಒಳ್ಳೆಯ ಗುಣಗಳೇ, ಒಳ್ಳೆಯ ನಡತೆಗಳೇ, ನಾವೆಲ್ಲ ಹೇಳಬೇಕಾದದ್ದೇ. ಆದರೆ ನಾವು ನಮ್ಮ ಮಕ್ಕಳಿಗೆ ಎದೆ ಸೆಟೆದು ನಿಲ್ಲುವುದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ, ತಪ್ಪನ್ನು ವಿರೋಧಿಸುವುದನ್ನು ಹೇಳಿಕೊಡ್ತಾ ಇದ್ದೇವೆ. ನಾವು ಅಂದುಕೊಂಡಿದ್ದೇವೆ ನಾವು ಸಂಸ್ಕಾರವನ್ನು ಕಲಿಸ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಅಂತ. ನಾವೇನು ಹೇಳ್ತೇವೆ, ನೋಡು ಇನ್ನೊಬ್ಬ ನಿನಗೆ ತಪ್ಪು ಮಾಡಿದಾಗ ಬಾಯಿ ಮುಚ್ಕೊಂಡಿರು, ಆ ತಪ್ಪನ್ನು ವಿರೋಧಿಸಬೇಡ, ನೀನು ಸುಮ್ಮನೆ ಇರಬೇಕು. ಯಾಕಂದರೆ ಸಮಾಜದಲ್ಲಿ ನಾವು ಇರಬೇಕಾದದ್ದೇ ಹೀಗೆ. ನಾವೇನಾದರೂ ಸ್ವಲ್ಪ ಧ್ವನಿ ಏರಿಸಿದರೆ ನಮ್ಮ ಮೇಲೆ ಕೇಸುಗಳು ಬೀಳ್ತವೆ, ಅಥವಾ ನಮ್ಮನ್ನು ಸಮಾಜದ ಬೇರೆ ವ್ಯಕ್ತಿಗಳು, ಬೇರೆ ಜಾತಿಯವರು ನಮ್ಮನ್ನು ತುಳಿತಾರೆ, ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ. ಹೀಗೆ ನಾವು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ, ನಮ್ಮ ಮನಸ್ಸಿನಲ್ಲಿರೋದು ಸಂಸ್ಕಾರ ಕೊಟ್ಟು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದೇವೆ ಅಂತ. ಆದರೆ ನಾವು ನಿಜವಾಗಿಯೂ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಕುರಿಗಳನ್ನು ಬೆಳೆಸ್ತಾ ಇದ್ದೇವೆ. ಇದನ್ನು ನಾವು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ತಪ್ಪನ್ನು ವಿರೋಧಿಸುವ, ಅಪ್ರಾಮಾಣಿಕತೆಯನ್ನು ವಿರೋಧಿಸುವ, ಯಾರೋ ಒಬ್ಬರು ತಪ್ಪು ಮಾಡಿದಾಗ ಅದನ್ನು ಬಹಳ ಗಂಭೀರವಾಗಿ ಎದೆ ಸೆಟೆಸಿ ಅದನ್ನು ನಿಂತು ವಿರೋಧಿಸುವ, ನ್ಯಾಯಕ್ಕಾಗಿ ಹೋರಾಡುವ, ಕೆಚ್ಚತೆಯನ್ನು ಬೆಳೆಸಿಕೊಳ್ಳುವ, ಕ್ಷಾತ್ರವನ್ನು ಬೆಳೆಸಿಕೊಳ್ಳುವ ಗುಣವನ್ನು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವಾಗಿಯೇ ಕಲಿಸಬೇಕಾಗಿದೆ. ಇದು ಸಂಸ್ಕಾರವೇ. ತಪ್ಪನ್ನು ವಿರೋಧಿಸುವುದು ಸಂಸ್ಕಾರವೇ. ತಪ್ಪನ್ನು ನೋಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಸಂಸ್ಕಾರ ಅಲ್ಲ. ಹಾಗಾಗಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಸಂಸ್ಕಾರ ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳನ್ನ ಕುರಿಗಳಾಗಿ ಬೆಳೆಸೋದಲ್ಲ, ಅವರನ್ನು ಸಿಂಹಗಳಾಗಿ ಬೆಳೆಸೋದು. ಯಾಕಂದರೆ ವಿಶ್ವಾಮಿತ್ರರೇ ರಾಮನಿಗೆ ಹೇಳ್ತಾರೆ, ನರ ಶಾರ್ದೂಲ ಅಂತ ಹೇಳ್ತಾರೆ. ಇವತ್ತಿಗೆ ನಮ್ಮ ಕಲಿಯುಗದಲ್ಲಿ ನಾವೇನು ಹೇಳ್ತೇವೆ, ಬೆಳಿಗ್ಗೆ ಹೇಳ್ಬೇಕಾರೆ ಕತ್ತೆ ಏಳು ಅಂತ ಹೇಳ್ತೇವೆ, ಕತ್ತೆ ಅಂತ ಹೇಳಿ ಎಬ್ಬಿಸ್ತಾರೆ ನಮ್ಮ ಮನೆಗಳಲ್ಲಿ. ಆದರೆ ನಿಜಕ್ಕೂ ಎಬ್ಬಿಸಬೇಕಾದದ್ದು ಹೇಗೆ, ಮಲಗಿರುವ ಸಮಾಜವನ್ನು, ಮಲಗಿರುವ ಮಕ್ಕಳನ್ನು ಎಬ್ಬಿಸಬೇಕಾದದ್ದು ಹೇಗೆ ಅಂತ ಹೇಳಿದರೆ ನರಶಾರ್ದೂಲ ಅಂತ ಹೇಳಿ ಎಬ್ಬಿಸಬೇಕು. ಹಾಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದು ಅಂತ ಹೇಳಿದರೆ ನಿಜವಾಗಿಯೂ ಅವರನ್ನ ಪುರುಷ ಸಿಂಹಗಳಾಗಿ ಮಾಡುವುದು, ಅವರನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವ ಹಾಗೆ ಮಾಡುವುದು, ಅವರು ತಪ್ಪುಗಳನ್ನು ಅನ್ಯಾಯಗಳನ್ನು ವಿರೋಧಿಸುವ ಹಾಗೆ ಮಾಡುವುದು, ಅವರು ತುಂಬ ಕ್ಷಾತ್ರವನ್ನು ತಮ್ಮ ವ್ಯಕ್ತಿತ್ವಗಳಲ್ಲಿ ತುಂಬಿಸಿಕೊಳ್ಳುವ ಹಾಗೆ ಮಾಡುವುದು. ಯಾಕೆಂತ ಹೇಳಿದರೆ ಒಬ್ಬ ಕೌಟಿಲ್ಯ ನಮಗೆ ಉದಾಹರಣೆಯಾಗಿ ಬರಬೇಕಾದವರು ಯಾರು ಅಂತ ಹೇಳಿದರೆ, ಒಬ್ಬ ಕೌಟಿಲ್ಯ ಉದಾಹರಣೆಯಾಗಿ ಬರಬೇಕು, ಒಬ್ಬರು ವಿದ್ಯಾರಣ್ಯರ ಉದಾಹರಣೆಯಾಗಿ ಬರಬೇಕು, ಒಬ್ಬರು ಶಂಕರಾಚಾರ್ಯರ ಉದಾಹರಣೆಯಾಗಿ ಬರಬೇಕು, ಒಬ್ಬರು ಮಧ್ವಾಚಾರ್ಯರ ಉದಾಹರಣೆಯಾಗಿ ಬರಬೇಕು, ಒಬ್ಬರು ಸಮರ್ಥ ರಾಮದಾಸರ ಉದಾಹರಣೆಯಾಗಿ ಬರಬೇಕು. ಇವರೆಲ್ಲರೂ ಬ್ರಾಹ್ಮಣರೇ. ಒಬ್ಬರು ವಿಶ್ವೇಶ್ವರಯ್ಯನವರು ಉದಾಹರಣೆಯಾಗಿ ಬರಬೇಕು. ನೋಡಿ, ಇವರು ಯಾರೂ ಕೂಡ ಅನ್ಯಾಯವನ್ನು ಒಪ್ಪಿಕೊಂಡು ತಗ್ಗಿ ಬಗ್ಗಿ ನಡೆದವರಲ್ಲ. ಅನ್ಯಾಯವನ್ನು ವಿರೋಧಿಸಿದವರು, ತಮ್ಮ ಬದುಕನ್ನು ಅತ್ಯಂತ ಸತ್ಯದಿಂದ, ನಿಷ್ಠೆಯಿಂದ, ನೇರವಾಗಿ ಪ್ರಾಮಾಣಿಕತೆಯಿಂದ ಬದುಕಿದವರು. ಮತ್ತು ಹಾಗೆ ಬದುಕಿಯೂ ಕೂಡ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾದವರು, ಹೆಸರು ಮಾಡಿದವರು, ಸಾವಿರಾರು ವರ್ಷಗಳು ಕಳೆದರೂ ಕೂಡ ನಾವು ಅವರ ಹೆಸರುಗಳನ್ನು ನೆನಪಿಸಿಕೊಳ್ಳುವ ಹಾಗೆ ಬದುಕಿದವರು. ಹಾಗಾಗಿ ಸಂಸ್ಕಾರ ಅಂತ ಹೇಳಿದರೆ ಕೇವಲ ನಮ್ಮ ಮಕ್ಕಳನ್ನು ಪೌರುಷಹೀನರಾಗಿ ಮಾಡುವಂಥದ್ದಲ್ಲ, ಅವರನ್ನು ನಿಜವಾದ ಅರ್ಥದಲ್ಲಿ ಕ್ಷಾತ್ರ, ಯಾಕಂದರೆ ಇವತ್ತು ಕೇವಲ ಬ್ರಾಹ್ಮ ಮಾತ್ರ ಸಾಧ್ಯವಿಲ್ಲ, ಬ್ರಾಹ್ಮ ಕ್ಷಾತ್ರ ಎರಡೂ ಬೇಕಾಗಿದೆ. ನಮ್ಮ ಇವತ್ತಿನ ಸಮಾಜದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾದ್ರೆ ಬ್ರಾಹ್ಮ ಕ್ಷಾತ್ರ ಎರಡೂ ಬೇಕಾಗಿದೆ. ಈ ಮಾತನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಕೇಳಿದ್ದೇನೆ ಮತ್ತು ನೀವು ಕೂಡ ಕೇಳಿರ್ತೀರಿ, ಎರಡನೇ ಮಗು ಬೇಡ ಅಂತ ಹೇಳ್ತಾರೆ. ಎಷ್ಟೋ ಮಂದಿ ಬ್ರಾಹ್ಮಣ ಸಮುದಾಯದವರು ಎರಡನೇ ಮಗು ಬೇಡ ಅಂತ ಹೇಳ್ತಾರೆ. ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಬೇರೆ ಸಮುದಾಯಗಳವರನ್ನು ನೀವು ನೋಡಿದರೆ 5ನೇ ಮಗು, 6ನೇ ಮಗು, 7ನೇ ಮಗು ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿದೆ ಯಾವ ಸಮುದಾಯವನ್ನು ನಾವು ನೋಡ್ತೇವೆ ಅಂತ. ಆದರೆ ಬ್ರಾಹ್ಮಣ ಸಮುದಾಯದವರು 2ನೇ ಮಗು ಬೇಡ. ಯಾಕೆ ಅಂತ ಹೇಳಿದರೆ ಬೇಕಾದಷ್ಟು ಸಮಸ್ಯೆಗಳು. ನಮಗೆ ಒಂದು ಮಗುವನ್ನೇ ಸಾಕುವುದು ಕಷ್ಟ, ಇವನೇ ಹೇಗೆ ಬದುಕ್ತಾನೆ ಅಂತ ಗೊತ್ತಿಲ್ಲ, ಮುಂದಿನ ಸಮಾಜ ಹೇಗಾಗುತ್ತೋ ಅಂತ ಗೊತ್ತಿಲ್ಲ, ಇವನನ್ನು ನಾವು ಹುಟ್ಟಿಸಿ ಈ ಸಮಾಜಕ್ಕೆ ಕೊಟ್ಟು ತಪ್ಪು ಮಾಡ್ತಾ ಇದ್ದೇವೆ ಅಂತ ನಮಗೆ ಈಗಲೇ ಅನಿಸ್ತಾ ಇದೆ. 2ನೇ ಮಗು ಬೇಡ ಅನ್ನೋ ಯೋಚನೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅಂದರೆ ನಾವೇ ಕುರಿಗಳಾಗಿದ್ದೇವೆ, ಇನ್ನು ನಮ್ಮ ಮಕ್ಕಳಂತೂ ಕುರಿಗಳೇ ಆಗಿಬಿಡ್ತಾರೆ, ಅವ್ರು ಕುರಿಮರಿಗಳೇ ಆಗಿಬಿಡ್ತಾರೆ. ಹಾಗಾಗಿ ನಾವು ಒಂದು ಮಗುವಿಗೆ ಭಾವನಾತ್ಮಕವಾದ ಸಪೋರ್ಟ್ ಬೇಕು ಅಂತ ಹೇಳಿದರೆ 2ನೇ ಮಗು ಆ ಮನೇಲಿ ಇರಬೇಕು.
ಇಬ್ಬರು ಮಕ್ಕಳು 3 ಮಕ್ಕಳು ಒಂದು ಮನೆಯಲ್ಲಿ ಇದ್ದಾಗ ಅವರು ಸಂಸ್ಕಾರವನ್ನು ಕೂಡ ಕೇವಲ ಹಿರಿಯರಿಂದ ಮಾತ್ರ ಕಲಿಯುವುದಲ್ಲ, ತಮ್ಮ ಅಣ್ಣ ತಮ್ಮಂದಿರನ್ನು ಕೂಡ ನೋಡಿಕೊಂಡು ಅವರು ಕಲಿತಾರೆ. ಮತ್ತು ಅವರಿಗೊಂದು ಭಾವನಾತ್ಮಕವಾದ ಸಪೋರ್ಟ್ ಕೂಡ ಅವರ ಮನೆಗಳಲ್ಲಿ ಸಿಗ್ತದೆ. ಮತ್ತು ಆ ಮೂಲಕ ಅವರು ದೃಢವಾಗಿ ಬೆಳೆಯುವುದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಈ ಒಂದು ಯೋಚನೆಯಿಂದ, ಈ ಒಂದು ದೃಷ್ಟಿಕೋನದಿಂದ ಕೂಡ ನಾವು ನಮ್ಮ ಮನೆಗಳಲ್ಲಿ ಕೇವಲ ಒಂದು ಸಿಂಹದ ಮರಿಯನ್ನು ಬೆಳೆಸೋದಲ್ಲ, ಸಿಂಹದ ಸೈನ್ಯವನ್ನು ಬೆಳೆಸಬೇಕಾಗಿದೆ. ಅಂತಹ ಸಂಸ್ಕಾರದ ಕುಟುಂಬಗಳನ್ನು ನಾವು ಬೆಳೆಸುವುದಕ್ಕೆ ಯೋಚನೆಯನ್ನು ಮಾಡೋಣ. ಹಾಗೆ ನಾನು ಕೇವಲ ಕಥೆಗಳ ಮೂಲಕವೇ ಈ ವಿಚಾರಗಳನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಆ ಕಥೆಗಳು ಎಷ್ಟರ ಮಟ್ಟಿಗೆ ಇಲ್ಲಿಂದ ಅಲ್ಲಿಗೆ ದಾಟಿದ್ದಾವೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ, ಅದು ಕಷ್ಟದ ಸಂದರ್ಭವೇ ಆಗಬೇಕಾಗಿಲ್ಲ, ಯಾವುದೇ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಈ ಕಥೆಗಳು ನಿಮಗೆ ನೆನಪಾಗಲಿ. ಈ ಕಥೆಗಳು ನಿಮಗೆ ಸಮಸ್ಯೆಗಳಿಗೆ ದಾರಿಯನ್ನು ಪರಿಹಾರವಾಗಿ ತೋರಿಸಿಕೊಡ್ಲಿ. ಹಾಗೇನಾದರೂ ಆದರೆ ನನ್ನ ಇವತ್ತಿನ ಮಾತುಗಳು ಸಾರ್ಥಕ ಅಂತ ನಾನು ಅಂದುಕೊಳ್ತೇನೆ. ಎಲ್ಲರಿಗೂ, ಕೇಳಿದ ಎಲ್ಲ ಕಿವಿಗಳಿಗೂ, ತಾಳ್ಮೆಯಿಂದ ಕೇಳಿದ ಎಲ್ಲ ಕಿವಿಗಳಿಗೂ ನಮಸ್ಕಾರ, ಧನ್ಯವಾದಗಳು.